राजं भजेयं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। सिगः पत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषान्नाय स्मृतिहृदयदीप्ताय हरये येन प्रादुरभाविभूमिवलये विस्तारिको सन्ततिः प्रापोदिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् क्रीडमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थारिसन्मनः सरसी भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं ಶ್ರಿಯಃ. ಇದುವರೆಗೆ ವೇದವ್ಯಾಸರ ಹಾಗೂ ಅವರ ಶಿಷ್ಯರು ಅಂದ್ರೆ ಜೈಮಿನಿ ಋಷಿಗಳು, ಈ ಜೈಮಿನಿ ಋಷಿಗಳ ಹಾಗೂ ವೇದವ್ಯಾಸರ ವಿರೋಧ ಇದೆ ಅಂತ ಅಂದ್ರೆ ಯಾವ ವಿಷಯದಲ್ಲಿ? ಜೈಮಿನಿ ಆಚಾರ್ಯರ ಅಭಿಪ್ರಾಯ ಕರ್ಮನೇ ಸ್ವರ್ಗಾದಿಗಳಿಗೆ ಕಾರಣ, ಜ್ಞಾನ ಅದು ಸ್ವರ್ಗಕ್ಕಲ್ಲ, ಅದು ಮೋಕ್ಷಕ್ಕೆ ಅಂತ. ಆದ್ರೆ ಜ್ಞಾನ ಮೋಕ್ಷಕ್ಕಷ್ಟೇ ಅಲ್ಲ, ಎಲ್ಲಾ ಪುರುಷಾರ್ಥಗಳಿಗೂ ಸಾಧನ ಆಗಿರೋದು. ಆದ್ರೆ ಅದು ಸರಿ ಇಲ್ಲ ಅಂತ ಜೈಮಿನಿ ಋಷಿಗಳ ಆಕ್ಷೇಪ ಇದೆ ಅಂತ ಬಂತು. ಅವಾಗ ಯಂ ಲೋಕಂ ಮನಸಾ ಸಂವಿಭಾತಿ ಅಂತೆಲ್ಲ ಶ್ರುತಿಗಳೇನ್ ಮಾಡ್ತಾ ಇದೆ, ಜ್ಞಾನದ ಕೆಲಸ ಕರ್ಮದಿಂದ ಬರೋ ಫಲದಲ್ಲಿ ಅತಿಶಯ ಉಂಟು ಮಾಡೋದಷ್ಟೇ. ಆದ್ರಿಂದ ಜ್ಞಾನದಿಂದ ಸ್ವರ್ಗ ಸಿಗತ್ತೆ ಅಂದ್ರೆ ಏನರ್ಥ? ಈಗ ಉದಾಹರಣೆಗೆ ದುಡ್ಡಿನ ಸ್ವರ್ಗ ಸಿಗತ್ತೆ ಅಂದ್ರೆ, ದುಡ್ಡಿನ ಸ್ವರ್ಗ ಹೇಗ್ ಸಿಗತ್ತೆ ಅಂದ್ರೆ ಯಾವ್ದೋ ಲೌಕಿಕ ಸ್ವರ್ಗ ಅಲ್ಲ, ದುಡ್ಡಿಂದ ನಿಜವಾದ ಸ್ವರ್ಗನೇ ಸಿಗತ್ತೆ. ಯಾಕಂದ್ರೆ ದುಡ್ಡು ಖರ್ಚು ಮಾಡಿ ಹೋಮ ಮಾಡ್ಬೇಕು ಅಥವಾ ಯಾಗ ಮಾಡ್ಬೇಕು, ಅದು ಮಾಡಿದ ಮೇಲೆ ಒಂದು ಪುಣ್ಯ ಬರುತ್ತೆ, ಆ ಪುಣ್ಯದಿಂದ ಸ್ವರ್ಗಕ್ಕೆ ಹೋಗ್ತಾನೆ. ಈ ಜ್ಯೋತಿಷ್ಠೋಮ ಯಾಗ ಮಾಡ್ಬೇಕು ಅಂದ್ರೆ ದುಡ್ಡಂತೂ ಬೇಕಲ್ಲ, ಖರ್ಚು ಮಾಡ್ಬೇಕು, ದಾನ ಮಾಡ್ಬೇಕು. ಅನೇಕ ದಾನಗಳನ್ನ ಮಾಡಿದ್ರೆ ಆ ಫಲ ಸಿಗತ್ತೆ ಯಾಗ ಮಾಡಿದ್ದಕ್ಕೆ, ಇಲ್ಲ ಅಂದ್ರೆ ಹೇಗ್ ಸಿಗತ್ತೆ? ಹಾಗಾಗಿ ಧನದಿಂದ ಸ್ವರ್ಗ ಅಂದ್ರೆ ಸಾಕ್ಷಾತ್ ಸ್ವರ್ಗಕ್ಕೆ ಕಾರಣ ದುಡ್ಡು ಅಂತ ಅರ್ಥನ ಅಲ್ಲ. ಧನದಿಂದ ನೀವು ಸರಿಯಾಗಿ ಕರ್ಮಾಚರಣೆ ಮಾಡಬೇಕು, ಆ ಕರ್ಮದಿಂದ ನಿಮಗೆ ಸ್ವರ್ಗ ಸಿಗತ್ತೆ ಅಂತ ಅರ್ಥ. ಹಾಗಾಗಿ ಜ್ಞಾನದಿಂದ ಸ್ವರ್ಗ ಅಂದ್ರೆ ಇದೇ ಅರ್ಥನೇ. ಜ್ಞಾನದಿಂದ ಸ್ವರ್ಗ ಅಂದ್ರೆ ನೇರ ಅಲ್ಲ, ಕರ್ಮದಿಂದ ಸಿಗೋದು ಸ್ವರ್ಗ. ಸಿಗೋ ಸ್ವರ್ಗದಲ್ಲಿ ಸ್ವಲ್ಪ ಅತಿಶಯ ಆಗುತ್ತೆ, ಹೆಚ್ಚು ಗಾರಿಕೆ ಇರುತ್ತೆ, ಅದಕ್ಕೆ ಕಾರಣ ಈ ಜ್ಞಾನ ಅಂತ ಇಷ್ಟ. ಆದ್ರೆ ಹಾಗಾದ್ರೆ ಜ್ಞಾನ ಏನದು? ಕರ್ಮಕ್ಕೆ ಸಹಕಾರಿ, ಅದು ಮುಖ್ಯ ಅಲ್ಲ ಅಂತ ಇಷ್ಟೆಲ್ಲ ಅಭಿಪ್ರಾಯವನ್ನ ತಮ್ಮ ಓಂ ಶೇಷತ್ವಾತ್ ಪುರುಷಾರ್ಥವಾದೋ ಯಥಾನ್ಯೇಶ್ವತಿ ಜೈಮಿನಿ ಓಂ ಓಂ ಆಚಾರ ದರ್ಶನಾದ್ವೋಂ ಓಂ ತತ್ಶ್ರುತೆ ಓಂ ಓಂ ಸಮನ್ವಾರಂಭಣಾದ್ವೋಂ ಓಂ ತದ್ವತೋ ವಿಧಾನಾದ್ವೋಂ ಓಂ ನಿಯಮಾಚಾವೋಂ, ಇದೆಲ್ಲ ಸೂತ್ರ, ಎಲ್ಲ ಸೂತ್ರಗಳಿಂದ ಸಮರ್ಥನೆ ಮಾಡಿದ್ದಾರೆ. ಅದಾದ್ಮೇಲೆ ಜ್ಞಾನವು ಕರ್ಮಕ್ಕೆ ಸಹಕಾರ ಇರ್ಲಿಕ್ಕೆ ಒಂದು ಪ್ರಮಾಣನ ಕೊಟ್ಟು, ಯದೇವ ವಿದ್ಯೆಯಾ ಕರೋತಿ ತದೇವ ಶ್ರದ್ಧೆಯ ಉಪನಿಷದ ವೀರ್ಯವತ್ತರಂ ಭವತಿ.
ನೀವೇನೇ ಮಾಡಿ ಜ್ಞಾನ ಜೊತೆಗೆ ಸೇರಿದ್ರೆ ಅದು ವೀರ್ಯವತ್ತರ ಆಗುತ್ತೆ, ಮಾಡೋ ಕೆಲಸಕ್ಕೆ ಒಂದು ಶ್ರೇಷ್ಠತೆ ಬರುತ್ತೆ, ಅದು ಒಳ್ಳೆ ಫಲ ಕೊಡುತ್ತೆ ಅಂತ. ವೀರ್ಯವತ್ತತೆ ಬರೋದೇ ಯಾವಾಗ ಕರ್ಮದ ಜೊತೆಗೆ ಜ್ಞಾನ ಸೇರಿದಾಗ. ಇದೆಲ್ಲ ನೋಡಿದಾಗ ಜ್ಞಾನವು ಕರ್ಮಕ್ಕೆ ಸಹಕಾರಿ ಅಂತಾನೆ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ದೇವತೆಗಳು ಜ್ಞಾನಿಗಳೇ, ಆದ್ರೆ ಏನ್ ಮಾಡ್ತಾರೆ? ಯಜ್ಞೇನ ಯಜ್ಞವ ಯಜಂತ ದೇವಾಸ್ತಾನಿ ಧರ್ಮ ಆಣಿ ಪ್ರಥಮಾನ್ಯ ಆಸನ್ ತೇ ಹನಾಕಂ ಮಹಿಮಾನಸ್ಸ ಚಂದಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ. ದೇವತೆಗಳು ಯಜ್ಞೇನ ಯಜ್ಞಂ ಅಯಜಂತ, ಜ್ಞಾನಿಗಳಾಗಿದ್ರು ದೇವತೆಗಳು. ಯಾಕೆ ದೇವತಾ ಪದವಿಗೆ ಬರ್ಬೇಕು ಅಂದ್ರೆ ಭಗವಂತನ ಅಪರೋಕ್ಷ ಜ್ಞಾನ ಆಗಿರ್ಲೇಬೇಕು, ಇಲ್ಲಾಂದ್ರೆ ಅವರು ದೇವತಾ ಪದವಿಗೆ ಬರ್ಲಿಕ್ಕಾಗಲ್ಲ. ಯಾರು ಈಗ ದೇವತೆಗಳು ಅಂತ ಅಂತೀರೋ ಅವ್ರಿಗೆ ದೇವರ ಅಪರೋಕ್ಷ ಜ್ಞಾನ ಆಗಿರುತ್ತೆ ಅಂತ ಅರ್ಥ. ಯಾಕೆ ಅಪರೋಕ್ಷ ಜ್ಞಾನ ಪಡೆದ ಮೇಲೆನೂ ಅವ್ರ ದೇವತಾ ಪದವಿಗೆ ಬರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಅಂಥ ದೇವತೆಗಳು ದೇವಾಹ ಯಜ್ಞೇನ ಯಜ್ಞಮಯ ಜಂತ, ಯಜ್ಞ ಮಾಡಿ ಆ ಯಜ್ಞನಾಮಕ ಪರಮಾತ್ಮನ ಆರಾಧನೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ? ಜ್ಞಾನ ಮುಖ್ಯ ಅಂತ ಆಗಿದ್ರೆ ಮತ್ ಕರ್ಮದಲ್ಲಿ ಯಾಕೆ ತೊಡಗ್ಬೇಕು ಇವರು? ಆದ್ರಿಂದ ಕರ್ಮ ಅದು ಜ್ಞಾನದ ಜೊತೆಗೆ ಇದ್ದಾಗ, ಅಥವಾ ಹಾಗೆ ಹೇಳ್ಬಾರ್ದು, ಕರ್ಮ ಜ್ಞಾನದ ಜೊತೆಗಿದ್ದಾಗ ಅಂದ್ರೆ ಜ್ಞಾನಕ್ಕೆ ಮಹತ್ವ ಕೊಟ್ಟ ಹಾಗಾಗ್ಬಿಡುತ್ತೆ. ಮತ್ತೆ ಜ್ಞಾನ ಕರ್ಮದ ಜೊತೆಗಿದೆ, ಜ್ಞಾನವು ಕರ್ಮಕ್ಕೆ ಸಹಕಾರಿಯಾಗಿದೆ. ಈ ತರ ಜ್ಞಾನವು ಕರ್ಮಕ್ಕೆ ಸಹಕಾರಿಯಾಗಿದ್ದಾಗ ಮಾಡುವಂತಹ ಕರ್ಮ ಇದೆ, ಅಂದ್ರೆ ಯಜ್ಞ ಆಗ್ಬಹುದು, ದೇವತೆಗಳು ಮಾಡೋದು, ಆ ಯಜ್ಞದಿಂದ ಸಿಗೋ ಫಲದಲ್ಲಿ ಸ್ವಲ್ಪ ವಿಶೇಷತೆ ಇರುತ್ತೆ ಅಂತ. ಇಷ್ಟು ಇದನ್ನ ಇಲ್ಲಿ ಯಜ್ಞೇನ ಯಜ್ಞಮಯಜಂತ ದೇವ ಅನ್ನೋ ಪ್ರಮಾಣವನ್ನು ಕೊಟ್ಟು. ಅಥವಾ ಕರ್ಮ ಇವ ದೇಹಂ ದೈವಿಕಂ ಮಾನುಷಂ ವಾ, ನಿಮ್ಗೆ ದೇವಯೋನಿಯಲ್ಲಿರ್ಲಿ ಮನುಷ್ಯ ಯೋನಿ ಆಗ್ಲಿ ಅದಕ್ಕೆ ಕಾರಣ ಅದು ಕರ್ಮನೇ. ಆದ್ರಿಂದಲೇ ಸ್ವರ್ಗವು ಸಿಗೋದು. ದೇವಯೋನಿ ಅಂದ್ರೆ ಸ್ವರ್ಗ ಅಂತ. ಜ್ಞಾನಿ ಚ ಕರ್ಮಾಣಿ ಸದೋದಿತಾನಿ, ಯಾವಾದ್ರೂ ಜ್ಞಾನಿಯಾದವನು ಕರ್ಮಗಳನ್ನ ನಿರಂತರವಾಗಿ ಮಾಡ್ತಾ ಇರ್ಬೇಕು. ಅಷ್ಟೇ ಅಲ್ಲ, ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷತಂ ಸಮಾಹ ಏವಂ ದ್ವೈನಾನದೇತೋಸ್ತಿ ಅಂತೆಲ್ಲ ವಾಕ್ಯಗಳು ಏನ್ ತಿಳಿಸ್ತಾ ಇದ್ದಾವೆ ಅಂದ್ರೆ, ಕುರುವನ್ನೇವ ಇಹ ಕರ್ಮಾಣಿ, ಕರ್ಮಗಳನ್ನ ಮಾಡ್ತಾನೆ 100 ವರ್ಷ ಬದುಕಬೇಕು. ಅವನು ಬದುಕಬೇಕು ಅಂತ ಏನ್ ಇಚ್ಛೆ ಇಟ್ಕೊಂಡು ಇರ್ತಾನೆ ಮನುಷ್ಯ, ಅವನು ಕರ್ಮಗಳನ್ನ ಮಾಡ್ಕೊಂಡೇ ಇರ್ಬೇಕು. ಜ್ಞಾನ ಅಂತ ಹೇಳಿಲ್ಲ ಅಲ್ಲಿ. ಹಾಗಾದ್ರೆ ಎಲ್ಲಾ ಕಡೆ ಕರ್ಮಾನುಷ್ಠಾನದ ಬಗ್ಗೆನೇ ಪ್ರಾಶಸ್ತ್ಯ ಕೊಟ್ಟುಕೊಂಡಿದ್ದಾರೆ. ಅದಕ್ಕೆ ಏನಂದ್ರೆ ಇಲ್ಲ ಓ ಮಧಿಕೋಪದೇಶಾತು ಬಾದರಾಯಣ ಸೇವಂತ ದರ್ಶನಾತ್ ಅಂತ ಖಂಡನೆ ಬಂತು. ಇದು ಜೈಮಿನಿ ಋಷಿಗಳ ಮತ ಇಷ್ಟು. ಆದ್ರೆ ಅದೆಲ್ಲ ಸರಿ ಇಲ್ಲ. ಅವ್ರೇನ್ ಮಾಡಿದ್ರು, ಕರ್ಮಕ್ಕೆ ಮಹತ್ವ ಕೊಟ್ಟು ಜ್ಞಾನವನ್ನ ಕೆಳಗಿಳಿಸಿದ್ರು, ಜ್ಞಾನ ತಾರತಮ್ಯ ಮಾಡಿದ್ರು. ಕರ್ಮ ಶ್ರೇಷ್ಠ, ಜ್ಞಾನ ಸ್ವಲ್ಪ ಕೆಳಗಡೆ ಅಂತ. ಆದ್ರೆ ಇದು ಸರಿ ಇಲ್ಲ ಅಂತ ವೇದವ್ಯಾಸರ ಮತ. ಯಾಕೆ ವೇದವ್ಯಾಸರು ಹೇಳಿದ್ದೇನು? ಜ್ಞಾನವೇ ಪ್ರಧಾನ. ಯಾವುದೇ ಸ್ವರ್ಗ ಆಗ್ಲಿ ಐಹಿಕ ಫಲ ಇನ್ಯಾವುದೇ ಆಗ್ಲಿ ಎಲ್ಲನೂ ಅಪರೋಕ್ಷ ಜ್ಞಾನದಿಂದ ನೀವು ಪಡ್ಕೊಳ್ಬಹುದು. ಯಾಕೆ? ಜ್ಞಾನಾದೇವ ಸ್ವರ್ಗ, ಜ್ಞಾನಾದೇವ ಅಪವರ್ಗ, ಜ್ಞಾನಾದೇವ ಸರ್ವ ಕಾಮ ಸಂಪದ್ಯಂತೆ ಏವ ಏವ ಅಂತ ಒತ್ತು ಕೊಟ್ಟು ಇದೆ. ನಿಮಗೆ ಜ್ಞಾನದಿಂದಲೇ ಸ್ವರ್ಗ, ಜ್ಞಾನದಿಂದಲೇ ಮೋಕ್ಷ, ಜ್ಞಾನದಿಂದಲೇ ಸರ್ವ ಕಾಮ ಅಂತ ಹೇಳಿದೆ, ಎಲ್ಲಾ ರೀತಿ ಕಾಮನೆಗಳು ಅಂತ ಹೇಳಿದೆ. ಇಷ್ಟೆಲ್ಲ ಇದ್ದಾಗ ಕರ್ಮ ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀರಿ ನೀವು? ಅದರಿಂದ ಕರ್ಮದ ಅಗತ್ಯ ಇಲ್ಲ, ಜ್ಞಾನವೇ ಮುಖ್ಯ. ಆದ್ರೆ ಆ ಜ್ಞಾನ ಬರ್ಲಿಕ್ಕೆ ಮೊದಲು ಅಂತರಂಗ ಶುದ್ಧಿ ಆಗ್ಲಿಕ್ಕೆ ಕರ್ಮ ಬೇಕು, ಅದು ಬೇರೆ ಮಾತು. ಇದಷ್ಟೇ ಅಲ್ಲದೆ ಜ್ಞಾನದ ನಂತರ ಮಾಡುವಂತಹ ಕರ್ಮಾಚರಣೆಗೆ ಹಾಗಾದ್ರೆ ಬೆಲೆ ಏನು? ಈಗ ಜ್ಞಾನದಿಂದಲೇ ಎಲ್ಲ ಸಿಗತ್ತೆ ಅಂದ್ರೆ ಜ್ಞಾನ ಆದ್ಮೇಲೆ ಯಾಕೆ ಇವರು ಕರ್ಮಾಚರಣೆ ಮಾಡ್ತಾರೆ ದೇವತೆಗಳು? ಈಗ ಮೋಕ್ಷದಲ್ಲೂ ಹೋಮ ಯಾಕೆ ಮಾಡ್ತಾರೆ? ಮೋಕ್ಷದಲ್ಲೂ ಯಾಗ ಯಾಕೆ ಮಾಡ್ತಾರೆ? ಮೋಕ್ಷದಲ್ಲಿ ಇದ್ದಾರು ದೇವರ ಪೂಜೆ ಯಾಕೆ ಮಾಡ್ತಾರೆ? ಎಲ್ಲ ಕರ್ಮ ತಾನೆ. ಅಲ್ಲೂ ಯಾಕೆ ವಿಧವಾದ ಆಭರಣ ಹಾಕೊಳ್ಳೋದು, ಇದೆಲ್ಲ ಕರ್ಮಗಳೇ. ಇದೆಲ್ಲ ಯಾಕೆ ಮಾಡ್ತಾರೆ ಇದನ್ನೆಲ್ಲ ಅಂದ್ರೆ ಸಿಗೋ ಫಲದಲ್ಲಿ ಅತಿಶಯ ಉಂಟಾಗತ್ತೆ. ಅಂದ್ರೆ ಜ್ಞಾನದಿಂದಲೇ ಎಲ್ಲ ಸಿಗುತ್ತೆ, ಕರ್ಮದಿಂದ ಇನ್ನೂ ಅದರಲ್ಲಿ ವಿಶೇಷತೆ ಉಂಟಾಗತ್ತೆ ಫಲದಲ್ಲಿ ಅಂತ. ಇಷ್ಟೇ ಇದರ ಅಭಿಪ್ರಾಯ. ಇನ್ನು ಯಾವ ಯಾವ ವಾಕ್ಯ ಹಿಂದೆ ಬಂತಲ್ಲ, ಕರ್ಮ ಮುಖ್ಯ ಅಂತ, ಅದು ಜ್ಞಾನಕ್ಕೆ ಕರ್ಮ ಸಹಕಾರಿ ಅಂತ ಹೇಳ್ತಾರೆ ಹಿಂದೆ ಹೇಳಿದ ವಾಕ್ಯ. ಆದ್ರಿಂದ ಜ್ಞಾನ ಮಾರ್ಗದಲ್ಲಿ ಹೋಗ್ತಾ ನೀವು ಕರ್ಮವನ್ನೂ ಜೊತೆಗೆ ಇಟ್ಟುಕೊಂಡ್ರೆ ಆಗ ಸಿಗೋ ಫಲದಲ್ಲಿ ಒಂದು ವಿಶೇಷತೆ ಇರುತ್ತೆ ಅಂತ ಅಭಿಪ್ರಾಯ. ಅಷ್ಟೇ. ಇದನ್ನ ಇಲ್ಲಿ ಖಂಡನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ದಿವಸ ಬಂದ ಹಾಗೆ ವಿರೋಧ ಪರಿಹಾರೋ ನಸ್ಫುಟ, ವಿರೋಧ ಪರಿಹಾರ ಹೇಗೆ? ಜೈಮಿನಿ ಋಷಿಗಳು ಹೇಳಿದ್ದು ಮತ್ತೆ ವೇದವ್ಯಾಸರು ಹೇಳಿದ್ದು, ಇದರ ವಿರೋಧ ಪರಿಹಾರ ಹೇಗಾಗ್ಬೇಕು ಅನ್ನೋದನ್ನ ಈಗ ಈ ವಾಕ್ಯದಿಂದ ಪರಿಹರಿಸ್ತಾರೆ. ಯಾವ ವಾಕ್ಯದಿಂದ ಅಂತ ನೋಡೋಣ. ಜೈಮಿನಿ ಮತದ ವಿರೋಧ ಪರಿಹಾರ ಅಂದ್ರೆ
ಜ್ಞಾನ ಏನ್ ಮಾಡುತ್ತೆ ಅಂದ್ರೆ ಕರ್ಮದಿಂದ ಸಿಗುವ ಫಲದಲ್ಲಿ ವಿಶೇಷತೆಯನ್ನ ಉಂಟು ಮಾಡುತ್ತೆ. ಇದು ಅದರಿಂದ ಕರ್ಮದಿಂದ ಸಿಗುವ ಫಲ ಸ್ವರ್ಗ. ಆ ಸ್ವರ್ಗದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಸುಖ ಅನುಭವಿಸ್ಬೇಕ ನೀವು. ಅಂದ್ರೆ ಸ್ವರ್ಗನೇ ವಸ್ತುತಃ ಸುಖ ಅನ್ನೋ ಸ್ವರ್ಗ ಅನ್ನೋ ಶಬ್ದಕ್ಕೆ ಸುಖ ಅಂತ ಅರ್ಥ. ಆ ಸುಖದಲ್ಲಿ ಇನ್ನೊಂದು ರೀತಿಯ ವಿಶೇಷತೆ ಅದನ್ನ ನೀವು ಅನುಭವಿಸ್ಬೇಕು ಅಂತ ಆದ್ರೆ ವಿಶೇಷತೆಯನ್ನ ಜ್ಞಾನ ಬೇಕು ಅಂತ. ಇದು ಜೈಮಿನಿ ಋಷಿಗಳ ಅಭಿಪ್ರಾಯ. ಹಾಗಾದ್ರೆ ಕರ್ಮ ಮುಖ್ಯ, ಜ್ಞಾನ ಅದಕ್ಕೆ ಸಹಕಾರಿ ಅನ್ನೋ ಅರ್ಥದಲ್ಲಿದ್ರೆ ಅದಕ್ಕೆ ವಿರೋಧ ಪರಿಹಾರ ಮಾಡ್ಲಿಕ್ಕೆ ಹೊರಟು ಜೈಮಿನ್ಯುಕ್ತಂ ಮಾನುಷಾಣಾಂ ತದ್ವಿಶೇಷಾಶ್ಚ ಕೇಚನ ಅಂತ. ಹೌದು, ಜೈಮಿನ್ಯುಕ್ತಂ ಮಾನುಷಾಣಾಂ ತದ್ವಿಶೇಷಾಶ್ಚ ಕೇಚನ. ಕೆಲವರು ಏನ್ ಹೇಳ್ತಾರೆ, ಜೈಮಿನಿ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ಅವರ ಮತವನ್ನೇ ಅನುಸರಿಸೋ ಕೆಲವರಿದ್ದಾರೆ. ಜೈಮಿನಿ ಋಷಿಗಳ ಮತವನ್ನು ಅನುಸರಿಸೋರು ಅವ್ರೇನ್ ಮಾಡ್ತಾರೆ, ಜ್ಞಾನವು ಕರ್ಮಕ್ಕೆ ಸಹಕಾರಿಯಾಗಿದೆ, ಜ್ಞಾನ ಅಪ್ರಧಾನ ಕರ್ಮ ಪ್ರಧಾನ ಅಂತ ಇದೆಲ್ಲ ಹೇಳಿದ್ದಾರೆ. ಅವಾಗ ಅದರ ವಿವರಣೆಯನ್ನ ಇವರು ಮಾಡ್ತಾ ಈಗ ವಿರೋಧ ಪರಿಹಾರ ಮಾಡ್ಬೇಕಿದೆ. ಈಗ ಗುರು ಶಿಷ್ಯರಲ್ಲಿ ಗುರುಗಳೊಂದ್ ಮಾತು ಹೇಳಿದ್ರು, ಶಿಷ್ಯ ಒಂದ್ ಮಾತು ಹೇಳ್ದ, ವಿರೋಧ ಬಂತು. ಇದನ್ನ ಪರಿಹಾರ ಮಾಡೋರ್ ಕಥೆ ಏನು, ಬಹಳ ಕಷ್ಟ ಅದು. ಅವರೊಂದು ಅಭಿಪ್ರಾಯ ಕೊಟ್ಟರು, ಇವರೊಂದು ಅಭಿಪ್ರಾಯ ಕೊಟ್ಟರು, ಇದು ಬಹಳ ವಿರುದ್ಧ. ಅವರು ಜ್ಞಾನಕ್ ಮಹತ್ವ ಕೊಡ್ತಾ ಇದಾರೆ ಗುರುಗಳು, ಇವರು ಕರ್ಮಕ್ ಮಹತ್ವ ಕೊಡ್ತಾರೆ. ಅಲ್ಲ ಕರ್ಮ ಜ್ಞಾನ ಬೇಡವೇ ಬೇಡ, ಬೇಕು. ಇವೆಲ್ಲ ಜ್ಞಾನ ಕರ್ಮ ಬೇಡವಾ, ಬೇಕು ಅಂತಾರೆ. ಆದ್ರೆ ಮೊದಲನೇ ಸ್ಥಾನ ಯಾವ್ದಕ್ಕೆ ಇರೋದು, ಮುಖ್ಯ ಜ್ಞಾನ ಅಂತ ವೇದವ್ಯಾಸ, ಇಲ್ಲಿ ಮುಖ್ಯ ಕರ್ಮ ಅಂತ ಇವರು. ಎರಡಕ್ಕೂ ಬೇಕು ಸಹಕಾರಿ, ಒಂದ್ ಕಡೆ ಜ್ಞಾನ, ಇನ್ನೊಂದ್ ಕಡೆ ಕರ್ಮ ಅಂತ. ಅದನ್ನೇ ಸುಧಾದಲ್ಲಿ ವಿವರಿಸ್ತಾ ಹೋಗ್ತಾರೆ. ಈಗ ಜ್ಞಾನಶೇಷಸ್ಯ ಕರ್ಮಣಃ ಏವ ಸ್ವರ್ಗಾದಿ ಸಾಧನತ್ವಂ ಮಾನುಷ ಜ್ಞಾನಿ ವಿಷಯಂ ನ ಕೇವಲಂ ಜೈಮಿನ್ಯುಕ್ತಂ ಕಿಂತು ಸ್ವರ್ಗಾದಯ ಕರ್ಮಣೈವ ನಾನ್ಯೇನೇತ್ಯಪರೇ ವಿದುಃ ಅದೃಷ್ಟಮೇವ ಜ್ಞಾನೇನ ಅದೃಷ್ಟಂ ನೈವೋಪಲಭ್ಯತೆ ಇತಿ ಕೇಚಿತ್ ವಿಧ ಪ್ರಾಹುಃ ಅಂತ. ಈ ರೀತಿ ಅನೇಕ ಜೈಮಿನಿ ಮತವನ್ನ ಅನುಸರಿಸಿಕೊಂಡಿರೋರು ಕೆಲವರಿದ್ದಾರೆ. ಅವರೆಲ್ಲ ಹೇಳ್ತಾರೆ ಏನಂತ, ಜ್ಞಾನಶೇಷಸ್ಯ ಕರ್ಮಣ ಏವ ಸ್ವರ್ಗಾದಿ ಸಾಧನತ್ವ. ಅಂದ್ರೆ ಜ್ಞಾನವೇ ಸಹಕಾರಿಯಾಗಿ ಯಾವ ಕರ್ಮಕ್ಕಿದೆಯೋ ಅಂಥ ಕರ್ಮದಿಂದಲೇ ನಿಮಗೆ ಸ್ವರ್ಗ ಸಿಗೋದು. ಇದೆಲ್ಲ ಮಾನುಷ ಜ್ಞಾನಿ ವಿಷಯಂ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯರು ಯಾರಿದ್ದಾರೆ ಅವರನ್ನ ಉದ್ದೇಶಿಸಿಕೊಂಡು ಹೇಳಿದ ವಿಷಯ ಇದು. ಅದು ಮನುಷ್ಯರ ಸಾಮಾನ್ಯ ವಿಷಯ, ಜ್ಞಾನಿಗಳು. ಮಾನುಷ ಜ್ಞಾನಿ, ಮನುಷ್ಯರಲ್ಲಿ ಯಾರು ಜ್ಞಾನಿಗಳಿರ್ತಾರೋ ಅವರಿಗೆ ಈ ವಿಷಯ ಏನಂತ, ಕರ್ಮವೇ ಸ್ವರ್ಗಕ್ಕೆ ಕಾರಣ, ಅದಕ್ಕೆ ಸಹಕಾರಿಯಾಗಿದ್ದು ಜ್ಞಾನ. ಇದನ್ನ ಹೇಳಿದ್ದು ಜೈವಿಕ ಋಷಿಗಳಷ್ಟೇ ಅಲ್ಲ, ಕೆಲವರು ಹೇಳ್ತಾರೆ ಅಂತ. ಯಾಕೆ ಅವ್ರ ಮಾತೇನಿದೆ, ಕೆಲವರು ಏನ್ ಹೇಳ್ತಾರೆ, ಸ್ವರ್ಗಾದಯ ಕರ್ಮಣ ಏವ ಅಂತ, ಕರ್ಮದಿಂದಲೇ ಸ್ವರ್ಗಾದಯ ನ ಅನ್ಯೇನ ಇತಿ ಅಪರೇ ವಿದುಹು, ಬೇರೆ ಇದರಿಂದ ಅಲ್ಲ, ಕರ್ಮದಿಂದಲೇ ಸ್ವರ್ಗಾದಯ ಅಂತ ಸ್ಫುಟವಾಗಿ ಮಾತಿದೆ ಒಂದು. ಇನ್ನು ಅದೃಷ್ಟಮೇವ ಜ್ಞಾನೇನ ದೃಷ್ಟಂ ನೈವೋಪಲಭ್ಯತೆ ಅಂತ ಇನ್ನೊಂದು ಮಾತಿದೆ. ಅಂದ್ರೆ ಜ್ಞಾನ ಏನ್ ತಂದು ಕೊಡುತ್ತೆ ಅಂದ್ರೆ ಅದೃಷ್ಟವಾದ ಸ್ವರ್ಗ ಇದೆಲ್ಲ ಫಲ ತಂದು ಕೊಡುತ್ತಂತೆ. ದೃಷ್ಟ ಫಲ ಎಲ್ಲ ತಂದು ಕೊಡ. ದೃಷ್ಟ ಫಲ ಅಂದ್ರೆ ಪುತ್ರ ಪೌತ್ರ, ಈ ಕಣ್ಣಿಗೆ ಕಾಣಿಸುವಂತಹ ಫಲ ಅಂತ ದೃಷ್ಟ ಫಲ ಅಂತ ಇಲ್ಲಿ ತಗೊಂಡಿದ್ದಾರೆ ಸದ್ಯಕ್ಕೆ. ಅಂದ್ರೆ ಕಣ್ಣು ಕಾಣಿಸೋದು ಮಕ್ಕಳಾಗೋದು, ಮೊಮ್ಮಕ್ಕಳು, ಈ ತರ ಎಲ್ಲ ಏನಿದೆ ಕಣ್ಣು ಕಾಣಿಸ್ತಾ ಇದೆ ಫಲ, ಇದು ದೃಷ್ಟ ಫಲ. ಅದೃಷ್ಟ ಫಲ ಅಂದ್ರೆ ಈಗ ನಮಗ್ ಕಾಣಿಸ್ತಾ ಇಲ್ಲ, ಮುಂದೆ ಸ್ವರ್ಗ ಸಿಗತ್ತೆ, ಅದು ಅದೃಷ್ಟ. ಈಗ ಜ್ಞಾನದ ಫಲ ಏನು ಅಂತ ಕೇಳಿದಾಗ ಅದೃಷ್ಟಮೇವ ಜ್ಞಾನೇನ, ಜ್ಞಾನೇನ ಅದೃಷ್ಟಮೇವ, ಅದರ ಅದೃಷ್ಟ ಅಂದ್ರೆ ಸ್ವರ್ಗಾದಿಗಳು ಅಂತ ಅರ್ಥ ಆಯ್ತು. ದೃಷ್ಟಂ ನ ಏವ ಉಪಲಭ್ಯತೆ, ದೃಷ್ಟ ಮಾತ್ರ ಸಿಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಜ್ಞಾನದಿಂದ ಇದೆಲ್ಲ ಲಾಭ ಇಲ್ಲ ಅಂತ. ಇದು ಕೇಚಿತ್ ವಿಧ, ಕೆಲವರು ಹೀಗೆ ಜ್ಞಾನಿಗಳು ಇದನ್ನ ಮಾತಾಡ್ತಾರೆ. ಇದೆಲ್ಲ ಏನು, ಇದನ್ನ ಹೇಗ್ ಕೂಡಿಸ್ಕೊಡೋದು ಅಂತ ಒಂದು ಸಂಶಯ ಇನ್ನು ಇದ್ದೇ ಇದೆ. ಇನ್ನು ಇದ್ರ ಮೇಲೆ ಇನ್ನು ಪೂರ್ವ ಪಕ್ಷನೇ ಸಮರ್ಥನೆ ಮಾಡ್ತಾರೆ. ಇದು ಜೈಮಿನಿ ಮತದ ಒಂದು ಭಾಗ ಅಂತ ನೀವು ಹೇಳ್ತಾ ಇದ್ದೀರಿ, ಜೈಮಿನಿ ಋಷಿಗಳ ಅಭಿಪ್ರಾಯವನ್ನೇ ಹೇಳುವಂತ ಕೆಲವರು ಪಂಗಡ ಅಂತ ಹೇಳ್ತಾ ಇದ್ದೀರಿ, ಇದು ಹೇಗೆ ಅಂತ ಪ್ರಶ್ನೆ. ಈಗ ಕಥಂ ಏತೇಷಾಂ ಜೈಮಿನಿ ಮತ ಏಕದೇಶತ್ವ, ಇದೆಲ್ಲ ಜೈಮಿನಿ ಸಿದ್ಧಾಂತದ ಏಕದೇಶ ಭಾಗ ಅಂತ ಹೇಗೆ ಹೇಳ್ತಾ ಇದ್ರಿ. ಇದೆ ನೋಡಿ, ಇವರಾಗ್ಲಿ ಜೈಮಿನಿ ಋಷಿಗಳಾಗ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ, ಜ್ಞಾನ ಸ್ವತಂತ್ರವಾಗಿ ಸ್ವರ್ಗ ತಂದುಕೊಡೋಲ್ಲ. ಜ್ಞಾನ ಅದು ಕರ್ಮದ ಜೊತೆಗೆ ಸೇರ್ಲೇಬೇಕು, ತಾನು ಸ್ವಯಂ ಆಗಿ ಮಾಡ್ಲಿಕ್ಕೆ ಆಗಲ್ಲ. ಇನ್ನೊಬ್ಬರ ಜೊತೆಗೆ ಸೇರಿದ್ರೆ ಮಾತ್ರ ಅದು ಕೆಲ್ಸ ಆಗುತ್ತೆ. ತನಗ ಆ ಶಕ್ತಿ ಇಲ್ಲ. ಇಲ್ಲಿ ಜ್ಞಾನಕ್ಕೆ ಶಕ್ತಿ ಇಲ್ಲ ಸ್ವರ್ಗ ತಂದು ಕೊಡ್ಲಿಕ್ಕೆ, ಅದು ಕರ್ಮದ ಜೊತೆಗೆ ಸೇರ್ಲೇಬೇಕು. ಕರ್ಮದ ಜೊತೆಗೆ ಸೇರ್ತಾ ಅಲ್ಲಿ ಸಿಗುತ್ತೆ ಫಲ. ಸ್ವತಂತ್ರವಾಗಿ ಜ್ಞಾನಕ್ಕೆ ಅಂತ ಮಹತ್ವ ಇಲ್ಲ, ಸ್ವರ್ಗವನ್ನ ಕೊಡುವಂತ ಶಕ್ತಿ ಅದಕ್ಕಿಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾರೆ ಮಾನುಷಾಹ ಅಪಿ ಉತ್ತಮ
ಮಧ್ಯಮ ಅಧಮ ಭೇದ ಭಿನ್ನಾಹ ಯಥಾಯೋಗ್ಯಂ ವಿಚಿತ್ರ ಮತ ವಿಷಯಾಹ ಭವಂತೇವ. ಮನುಷ್ಯರು ಕೂಡ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಒಂದೊಂದ್ರ ಬಗ್ಗೆ ಮಾತಾಡ್ತಾರೆ. ಉತ್ತಮರಾದ ಮನುಷ್ಯರು ಅವ್ರದೇ ಒಂದು ಪಂಗಡ, ಅವರೇ ಒಂಥರ ಮಾತಾಡ್ತಾರೆ. ಮಧ್ಯಮರು ಅವರೊಂಥರ, ಅಧಮರು ಇನ್ನೊಂಥರ. ಹೀಗೆ ಬೇರೆ ಬೇರೆ ಮತದಕ್ಕೆ ಹೋಗ್ಬಿಟ್ರೆ ಹಾಗೇನಾಗುತ್ತೆ, ಒಬ್ಬೊಬ್ರು ಒಂದೊಂದ್ ವಿಷಯ ಹೇಳಿದಾಗ ಓ ಇದು ಜೈಮಿನ ಋಷಿಗಳ ಏಕದೇಶನೇ, ಅವ್ರು ಹೇಳಿದ ವಿಷಯದ ಬಗ್ಗೆನೇ ಮಾತಾಡ್ತಾರೆ. ತಮ್ಮ ಯೋಗ್ಯತೆಗೆ ತಕ್ಕ ತಾವ್ ಮಾತಾಡ್ತಾರೆ. ದೊಡ್ಡವರನ್ನ ಮಾತಾಡ್ಬಿಟ್ಟು ಈ ವಾಕ್ಯಕ್ಕೆ ಅರ್ಥ ಹೇಳಿ ಅಂತ ಕೊಟ್ರೆ, ಒಬ್ರು ಇಲ್ಲ ನನಗಿದ್ ನೋಡಿದ್ರೆ ಹೀಗೆ ಅನ್ನಿಸ್ತಾ ಇದೆ ಅಂತ ಒಬ್ಬ ಉತ್ತಮ ವ್ಯಕ್ತಿ ಹಾಗೆ ಹೇಳ್ತಾರೆ. ಅವನಿಗಿಂತ ಮಧ್ಯಮದವನ್ ಏನ್ ಮಾಡ್ತಾನೆ, ಸ್ವಲ್ಪ ಅದನ್ನ ಕಡಿಮೆ ಮಾಡ್ಕೊಂಡು ಇನ್ನೊಂದ್ ತರ ಹೇಳ್ತಾನೆ. ಅಧಮ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ವಿಪರೀತ ಅರ್ಥ ಹೇಳ್ಬೇಕು. ಅದು ಸಹಜ, ಅವರವರ ಯೋಗ್ಯತೆ ತಕ್ಕ ಹಾಗೆ. ಅದರಿಂದ ಇಲ್ಲೇನಾಯ್ತು ಅಂದ್ರೆ, ಜೈಮಿನಿ ಋಷಿಗಳ ಅಭಿಪ್ರಾಯ, ಅವರ ಏಕದೇಶವಾದಿಗಳ ಅಭಿಪ್ರಾಯ ಏನಾಯ್ತು ಅಂದ್ರೆ ಇಷ್ಟೇ ಆಗಿತ್ತು, ಜ್ಞಾನ ಮಾತ್ರ ಎಂದೆಂದಿಗೂ ಸ್ವತಂತ್ರವಾಗಿ ಸ್ವರ್ಗಕ್ಕೆ ಕಾರಣ ಆಗೋದಿಲ್ಲ ಅಂತ ಇಷ್ಟು ಬಂತು. ಇದನ್ನ ಇಲ್ಲಿ ಟಿಪ್ಪಣಿಯಲ್ಲಿ ಬಹಳ ವಿಶೇಷವಾಗಿ ವಿವರಿಸಿದ್ದಾರೆ. ಅದರಲ್ಲೂ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಂತೂ ಬಹಳಷ್ಟು ಇದೆ ವಿಷಯ. ಅದರಲ್ಲಿ ಅಯಮಾಶಯ ಅಂತ ಒಂದು ಭಾಗ ಬರುತ್ತೆ, ವಿಶೇಷವಾದ ಭಾಗ. ಮೊದಲಿಗೆ ಚಿಕ್ಕ ಭಾಗ ಇರುತ್ತೆ, ಆ ಎಲ್ಲ ಭಾಗವನ್ನು ನೋಡಿ ನಂತರ ಈ ಮೂಲ ವಿಷಯಕ್ಕೆ ಬರೋಣ. ಇನ್ನು ಖಂಡನೆಗೆ ಬಂದಿಲ್ಲ ನಾವು. ಅಂದ್ರೆ ವೇದವ್ಯಾಸರ ಅಭಿಪ್ರಾಯ ಏನು, ಇಲ್ಲಿವರೆಗೂ ಜೈನ ಋಷಿಗಳ ಅಭಿಪ್ರಾಯ ಏನಂತ ನಮ್ಗೆ ಗೊತ್ತಾಯ್ತು. ಆದ್ರೆ ಅದನ್ನೇ ಟಿಪ್ಪಣಿಕಾರರು ಏನ್ ಬಿಡಿಸ್ತಾರೆ ಅಂತ ನೋಡ್ಬೇಕು. ಅದನ್ನಾದ್ಮೇಲೆ ಮುಂದಕ್ಕೆ 5ನೇ ಸುಧಾಮೂಲದಲ್ಲಿ ಅವರು ಪ್ರತಿಜ್ಞೆ ಮಾಡ್ತಾರೆ, ಏವಂ ಜೈಮಿನಿ ಮತ ವಿಷಯ ಮುಕ್ತ. ಇಲ್ಲಿವರೆಗೆ ಜೈಮಿನಿ ಋಷಿಗಳ ಅಭಿಪ್ರಾಯ ಹೇಳಾಯ್ತು, ಇನ್ನು ಮುಂದೆ ಸೂತ್ರಕಾರರ ಬಗ್ಗೆ ಅವರ ಮತ ಏನು ಅಂತ ತಿಳಿಸ್ತೀವಿ ಅಂತ ಸಾಮಾನ್ಯಂ ಭಗವತ್ ಪ್ರೋಕ್ತಂ ಅಂತ ಮುಂದೆ ಅನುವ್ಯಾಖ್ಯಾನ ಬಿಡಿಸ್ತಾರೆ. ಆದ್ರೆ ಅದರ ಮುಂಚೆ ಈಗ ಸತ್ಯವ್ರತ ತೀರ್ಥರ ಒಂದು ಟಿಪ್ಪಣಿ, ಅಲ್ಲೇನು ಹೇಳ್ತಾರೆ ನೋಡೋಣ. ಜೈಮಿನ್ ಯುಕ್ತಂ ಮಾನುಷಾಣಾಮಿತ್ಯತ್ರ ಕಿಂ ತದ್ ಜೈಮಿನ್ ಯುಕ್ತಂ. ಹೌದು, ಈಗ ಜೈಮಿನ ಋಷಿಗಳು ಹೇಳಿದ್ದನ್ನ ಮನುಷ್ಯರು ಕೆಲವರು ಹೇಳ್ತಾರೆ, ಜ್ಞಾನಿಗಳಾದವರು ಅಂತ ಹೇಳ್ತೀರಿ. ಏನ್ ಹೇಳಿದ್ದಾರೆ ಜೈಮಿನ ಋಷಿಗಳು? ಜ್ಞಾನ ಶೇಷಸ್ಯ ಕರ್ಮಣಃ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ತಪ್ಪು ಮಾಡ್ಕೊಂಡ್ಬಿಡ್ತಾರೆ ಆ ಪಂಕ್ತಿ ಅರ್ಥ ಮಾಡ್ಕೊಬೇಕಾದ್ರೆ. ಜ್ಞಾನ ಶೇಷಸ್ಯ ಕರ್ಮಣಃ ಅಂದ್ರೆ ಜ್ಞಾನದ ಉಳಿದ ಭಾಗ, ಜ್ಞಾನದ ಸಹಕಾರಿ ಕರ್ಮ ಅಂತಲ್ಲ. ಜ್ಞಾನವೇ ಸಹಕಾರಿಯಾಗಿ ಯಾವುದಕ್ಕಿದೆಯೋ ಅಂಥ ಕರ್ಮ ಅಂತ ಅರ್ಥ ಮಾಡ್ಕೋಬೇಕು. ಇದು ಉದಾಹರಣೆಗೆ ಪೀತಾಂಬರ ಹರಿ ಅಂತಂದ್ರೆ ಅರ್ಥ, ಪೀತಂ ಅಂಬರಂ ಯಸ್ಯ, ಹಳದಿಯಾದ ಅಥವಾ ಶುದ್ಧವಾದ ಅಂಬರ ಬಟ್ಟೆ ಯಾರಿಗಿದೆಯೋ ಅವನಿಗೆ ಪೀತಾಂಬರ ಅಂತ ಕರೀತಾರೆ. ಅದು ಇಲ್ಲಿ ಪೀತ ಅಂಬರ ಅದಕ್ಕೆ ಪ್ರಾಶಸ್ತ್ಯ ಇಲ್ಲ. ಈ ಪೀತವಾದ ಅಂಬರ ಯಾರ ಹತ್ರ ಇದೆಯೋ ಅವನಿಗೆ ಕರೆಯೋದು ಶಬ್ದ. ಇದನ್ನು ಬಹುರೀಹಿ ಸಮಾಸ ಅಂತ ಕರೀತಾರೆ ಸಂಸ್ಕೃತ. ಈಗ ದೃಷ್ಟ ಕಾಶಿಕ ಮಾನಯ ಅಂತ, ಯಾರು ಕಾಶಿಯನ್ನ ನೋಡಿದಾನೋ ಅವನನ್ನು ಕರ್ಕೊಂಡ್ ಬನ್ನಿ. ದೃಷ್ಟ ಕಾಶಿ ಏನ ಸಹ ದೃಷ್ಟ ಕಾಶಿಕ ತಮ್ಮಾನಯ. ಹಾಗೆ ಚಿತ್ರಗೂ ಮಾನಯ ಅಂತ, ಅಂದ್ರೆ ಚಿತ್ರ ವಿಚಿತ್ರವಾದ ಹಸುಗಳು ಇರೋನನ್ನ ಕರ್ಕೊಂಬ ಅಂತ ಅರ್ಥ. ಹಸುಗಳು ಎಂತ ಹಸುಗಳು ಯಾರ ಹತ್ರ ಇದೆಯೋ ಅಂತವನ್ನ ಕರ್ಕೊಂಬ. ಹಾಗೆ ಜ್ಞಾನ ಶೇಷಸ್ಯ ಕರ್ಮಣ ಅಂದ್ರೆ ಜ್ಞಾನದ ಸಹಕಾರಿ ಕರ್ಮ ಅಲ್ಲ, ಜ್ಞಾನವೇ ಸಹಕಾರಿಯಾಗಿ ಯಾವುದಕ್ಕೆ ಇದೆಯೋ ಅದು. ಅದನ್ನ ಯಾವುದಕ್ಕೆ, ಯಾವುದರಿಂದ, ಈ ತರ ಶಬ್ದಗಳನ್ನ ಬಳಸಿ ವಿವರಣೆ ಮಾಡ್ತಾ ಇದ್ರೆ ಅದನ್ನ ಬಹುರೀಹಿ ಸಮಾಸ ಅಂತ ಕರೀತಾರೆ. ಈಗ ವ್ರೀಹಿ ಅಂತಂದ್ರೆ ಈಗ ಭತ್ತ ಧಾನ್ಯ, ಬಹು ವ್ರೀಹಿ ಯಸ್ಯ, ಬಹಳವಾದ ವ್ರೀಹಿ ಯಾರಿಗಿದೆಯೋ ಅವನು ಬಹು ವ್ರೀಹಿ, ಒಳ್ಳೆ ಸಂಪತ್ತಿದೆ ಅಂತ ಅರ್ಥ. ಧಾನ್ಯಾದಿಗಳೆಲ್ಲ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲೆಲ್ಲ ಕಡೆ ಬಹುರೀಹಿ ಸಮಾಸ ಅಂತ ಕರೀತಾರೆ. ಅದು ಬೇರೆ ಅರ್ಥವನ್ನು ತಿಳಿಸ್ಕೊಡುತ್ತೆ, ಅದಿರೋ ಅರ್ಥ ಬಿಟ್ಟು ಇನ್ನು ವಿಶೇಷವಾದ ಅರ್ಥ. ಹಾಗೆ ಜ್ಞಾನಂ ಶೇಷಃ ಯಸ್ಯ ಇತಿ ಬಹುವ್ರೀಹಿ ಅಂತ ಇಲ್ಲಿ ಸತ್ಯವ್ರತ ತೀರ್ಥರು ವಿವರಣೆ ಮಾಡಿದ್ರು. ಜ್ಞಾನವು ಸಹಕಾರಿ ಯಾವುದಕ್ಕೋ ಅದು ಅಂದ್ರೆ ಯಾವುದು ಕರ್ಮ ಅಂತ. ಹಾಗಾದ್ರೆ ಕರ್ಮಕ್ಕೆ ಜ್ಞಾನ ಸಹಕಾರಿ ಆಯ್ತು ಹೊರತು ಜ್ಞಾನಕ್ಕೆ ಕರ್ಮ ಸಹಕಾರಿ ಅಲ್ಲ. ಅದನ್ನ ಕರ್ಮಕ್ಕೆ ಮಹತ್ವ ಕೊಟ್ಟಾಗಾಯ್ತು ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ. ಇದಾದ್ಮೇಲೆ ಒಂದು ಮಾತು ಹೇಳ್ತಾರೆ, ಅಲ್ಲ ಮತತ್ರಯಸ್ಯಾಪಿ ಪರಸ್ಪರಂ ಅತ್ಯಂತ ವಿಲಕ್ಷಣತ್ವ. ಇಲ್ಲಿ ಹೇಳಿದ್ದು ಇದುವರೆಗೂ ಮತ 3 ಮತ ಹೇಳಿದ್ದಾರೆ. 3 ಮತ ಆಯ್ತಾ, ಅದ್ ಹೇಗೆ ಅಂತಂದ್ರೆ ಅದನ್ನ ಇನ್ನ ಬೇರೆ ಟಿಪ್ಪಣಿಯಲ್ಲಿ ವಿವರಿಸಿದ್ದಾರೆ. 3 ಮತ ಹೇಗೆ? ಒಂದು ಸರ್ಗ ಸಾಧನವಾದದ್ದು ಯಾವುದು, ಕರ್ಮ ಅಂತ ಹೇಳೋದು, ಜ್ಞಾನ ಅದಕ್ಕೆ ಸಹಕಾರಿ ಅಂತ ಹೇಳೋದು. ಈ ಅಂಶ ಎಲ್ರು ಹೇಳಿದ್ರ ಹೀಗೆ ಅನ್ನೋದನ್ನ ನೋಡ್ಬೇಕು. ಆಗ ಅದನ್ನ ನೋಡಿದಾಗ ನಮಗ್ ಗೊತ್ತಾಗುತ್ತೆ. ಈ ಪ್ರಕೃತ ಮತತ್ರಯ ಇವ್ರೇನ್ ಮಾಡಿದ್ರು, ಮತತ್ರಯದಲ್ಲೂ ಮತತ್ರಯ ಅಂದ್ರೆ ಇದು ಬೇರೆ ಮತತ್ರಯ ಅಲ್ಲ, ಜೈಮಿನ ಋಷಿಗಳ ಮತ ಏನಿದೆ ಅದರ ಜೊತೆಗೆ ಇನ್ನೂ ಕೆಲವರು ಹೇಳುವಂತಹ ಮತ, ಅದು ಮತತ್ರಯ ಅಂತ ತಗೊಂಡಿದ್ದಾರೆ.
ಇದು ಪರಸ್ಪರ ಬೇರೆ ಬೇರೆ ತುಂಬಾ. ಅವ್ರು ಹೇಳತ್ತಾರ, ಇವ್ರು ಹೇಳಲ್ಲ, ಇವ್ರು ಹೇಳತ್ತಾರ, ಅವ್ರು ಹೇಳಿಲ್ಲ. ಮತ್ತೆ ಜೈಮಿನಿ ಮತದವರು ಮತದ ಏಕದೇಶಿಗಳು ಇವರೆಲ್ಲ ಅವರ ಮತವನ್ನೇ ಅನುಸರಿಸಿರುವಂತಹ ಒಂದು ಪ್ರಕಾರವನ್ನು ಹೇಳ್ತಾರೆ ಅಂತ ಹೇಗ್ ಹೇಳ್ತೀರಿ? ಯಾಕಂದ್ರೆ ವಿಚಿತ್ರ ಮತ ವಿಷಯ ಅಂತ. ಮತತ್ರಯ ಅಂದ್ರೆ ಉತ್ತಮ ಮತ, ಮಧ್ಯಮ ಮತ, ಅಧಮ ಮತ. ಉತ್ತಮ ಮತ ಅಂದ್ರೆ ಉತ್ತಮರು ಮನುಷ್ಯರು ಮಾತಾಡೋದು, ಮಧ್ಯಮ ಮನುಷ್ಯರು ಮಾತಾಡೋದು, ಅಧಮ ಮನುಷ್ಯರು ಮಾತಾಡೋದು. ಇವ್ರು 3 ಜನನು ಒಂದೊಂದ್ ತರ ಹೇಳ್ತಾರೆ. ಜೈಮಿನಿ ಋಷಿಗಳ ಮತವನ್ನೇ ಅನುಸರಿಸೋರು ಇವರು ಅಂತ ಹೇಗ್ ಹೇಳ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಇಲ್ಲ ಎಲ್ಲ ಒಂದೇ ವಿಷಯವನ್ನೇ ಹೇಳೋದು, ಯಾವುದೇ ವ್ಯತ್ಯಾಸ ಹೇಳೋದಿಲ್ಲ ಇವರು. ಯಾಕಂದ್ರೆ 3 ಜನನು ಅದ್ ಏನ್ ಬೇಕಾದ್ರೂ ಕಥೆ ಹೇಳಿ, ಕೊನೆಗೆ ಬಂದಿದ್ದು ಎಲ್ಲಿಗೆ ಅಂದ್ರೆ ಸ್ವತಂತ್ರವಾಗಿ ಜ್ಞಾನದಿಂದ ನಿಮಗ್ ಸ್ವರ್ಗ ಸಿಗಲ್ಲ ಅಂತ ಹೇಳಿದ್ದೆ ಅಷ್ಟೇ. ಈ ವಿಷಯ ಜೈಮಿನಿಗಳು ಹೋಗ್ತಾರೆ, ಅವ್ರ ಶಿಷ್ಯರು ಹೋಗ್ತಾರೆ ಅಂತಾರೆ ಅರ್ಥ. ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದನ್ನ ಇವರು ಮನಸ್ಸಲ್ಲಿ ತಂದುಕೊಂಡು ವಿವರಣೆ ಮಾಡಿದ್ದಾರೆ. ಆಗ ಇಲ್ಲಿ ಅಯಮಾಶಯ ಅಂತ ಒಂದು ಶಬ್ದ ಬಂತು. ಆದ್ಯ ಪದೋಪಾದಾನ್ ತಾವನ್ ಮತಾಂತರ ವಿವಕ್ಷಯಾತಿ ಸಿದ್ಧಂ ತತ್ರ ಚ ಜ್ಞಾನೇನ ಆಧಿಕ್ಯ ಮಾತ್ರ ಪ್ರತಿಪಾದನೆ ಮತಾಂತರತ್ವ ಅಯೋಗ ಪ್ರಸಂಗಾತ್ ಪ್ರಧಾನ ಪ್ರಮೇಯಾಂಶೆ ಏಕರೂಪತ್ವೇಪಿ ಕಂಚನ ಅವಾಂತರ ವಿಶೇಷಮಾಶ್ರಿತೇವ ಮತಾಂತರತ್ವಮಪಿ ಸಿದ್ಧಮೇವ ಇತಿ ಪ್ರಕಾರಾಂತರತ್ವಂ ಯುಕ್ತಂ ಇತಿ ತತ್ ಸಂಗ್ರಹೋಪಯುಕ್ತ ಏವ. ಅಂದ್ರೆ ಈಗ ಮತಾಂತರ ಅಂತೀರಿ, ಈ ಮತದ ಒಂದು ಭಾಗ ಅಂತೀರಿ, ಇದು ಹೇಗ್ ಸರಿ ಅಂತ ಒಂದು ಪ್ರಶ್ನೆ. ಈಗ ಜೈಮಿನಿ ಋಷಿಗಳು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಆ ವಿಷಯನ ಅವ್ರು ಹೇಳ್ತಾರೆ. ಈಗ ಜೈಮಿನಿ ಋಷಿಗಳ ಮತವನ್ನೇ ಮಿಕ್ಕಿದ ಶಿಷ್ಯರು ಹೇಳ್ತಾರ, ಅಥವಾ ಅವ್ರ ಶಿಷ್ಯರಲ್ಲದೆ ಹೋದ್ರು ಕೆಲವು ಮನುಷ್ಯರು ಜೈಮಿನಿ ಮತದ ಒಂದು ಭಾಗವನ್ನ ಹೇಳ್ತಾರೆ ಅಂದ್ರೆ ಏನರ್ಥ ಇದಕ್ಕೆ? ಅದ್ ಮತಾಂತರ ಹೇಗಾಗತ್ತೆ? ಈಗ ನಾವು ಮಧ್ವಾಚಾರ ಮತದಲ್ಲಿ ಇರೋದನ್ನ ಹೇಳಿದ್ರೆ ಎಲ್ಲ ಹೇಳಲ್ಲ, ಕೆಲವುದನ್ನ ಹೇಳ್ತೇವೆ ಅಂತ ಇಟ್ಕೊಳ್ಳಿ, ನಮ್ ಮತಾಂತರ ಆಗ್ಬಿಡತ್ತ. ಅದೇ ಮತದಲ್ಲಿ ಇರೋರೆ ನಾವು, ಅದೇ ವಿಷಯ ಹೇಳೋದಷ್ಟೇ. ಮತ್ತೆ ಮತಾಂತರ ಹೇಗೆ, ಇದು ಬೇರೆ ಮತ ಹೇಗೆ ಅಂದ್ರೆ ಅದು ಪ್ರಧಾನ ವಿಷಯ ಒಂದೇ. ಈಗ ಹರಿಸರ್ವೋತ್ತಮತ್ವ ಹೇಳೋದೇ ಕೊನೆಗೆ ತಾತ್ಪರ್ಯ, ಜೀವೋತ್ತಮತ್ವ ಹೇಳೋದೇ ತಾತ್ಪರ್ಯ. ಆದ್ರೆ ಹೇಳ್ಬೇಕಾದ್ರೆ ಏನ್ ಮಾಡೋದು, ಅವ್ರು ಹೇಳೋ ವಿಷಯಗಳನ್ನೆಲ್ಲ ಬೇರೆ ಬೇರೆ ವಿಷಯ ಹೇಳೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯ ಹೇಳೋದು ಬೇರೆ ಬೇರೆ ತರ ಅಷ್ಟೇ. ಪ್ರಧಾನ ವಿಷಯ ಒಂದೇ ಇದ್ರು ಮಧ್ಯೆ ಹೇಳೋ ವಿಷಯಗಳು ಬೇರೆ ಬೇರೆ ಆದ ಹಾಗೆ ಮತಾಂತರ ಅಂತ ಕರೆಯೋದು ಅಷ್ಟೇ. ಬಿಟ್ರೆ ಜೈಮಿನಿ ಋಷಿಗಳ ಮುಖ್ಯ ಅಭಿಪ್ರಾಯ ಇದೆ, ಅಲ್ಲಿಗೆ ಕೊನೆಗೆ ಬಂದು ಎಲ್ರು ನಿಲ್ತಾರೆ. ಆದ್ರಿಂದ ಅದು ಒಂದ್ ರೀತಿ ಮತಾಂತರನೂ ಹೌದು, ಒಂದ್ ರೀತಿ ಇಲ್ಲ ಮತ ಇವ್ರ ಮತಾನೇ ಹೌದು ಅಂತ. ಈ 2 ದೃಷ್ಟಿಯಿಂದ ಅದನ್ನ ಹೇಳಿದ್ದಾರೆ. ಅದನ್ನ ಸಂಗ್ರಹ ಮಾಡಿದ್ದು ಸರಿಯಾಗಿದೆ ಇಲ್ಲಿ ಅಂತ. ಇಷ್ಟು ಇಲ್ಲಿ ಬಂದ ಅಭಿಪ್ರಾಯ. ಇನ್ನು ಅನೇಕ ವಿಷಯಗಳಿದೆ, ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದ್ದೀನ. ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ನಮಸ್ಕಾರ.